ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯ 25ನೆಯ ಶ್ಲೋಕ. ನಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ವಾಮಜಂ ಅವ್ಯಯಂ. Covered with the illusion of yoga, I do not appear to the foolish, therefore they cannot know that I am unborn and unchanging. ಯೋಗ ಮಾಯೆ ಎನ್ನುವಂಥದ್ದು ನನ್ನ ಯೋಗ ಮಾಯೆ ಈ ಜಗತ್ತಿನಲ್ಲಿ ಆವೃತ್ತವಾಗಿದೆ. ಈ ಯೋಗ ಮಾಯೆಯಿಂದ ಆವೃತ್ತನಾಗಿ ನಾನು ಮೂಢರಿಗೆ ಕಾಣುವುದಿಲ್ಲ. ಆದ್ದರಿಂದ ನಾನು ಜನನವಿಲ್ಲದವನು ಮತ್ತು ಮರಣವಿಲ್ಲದವನು ಮತ್ತು ಬದಲಾವಣೆ ಇಲ್ಲದವನು ಆಗಿರುತ್ತೇನೆ. ಯೋಗ ಮಾಯೆ ಅನ್ನುವಂಥದ್ದು ಈ ನನ್ನ ಯೋಗ ಅನ್ನುವಂಥದ್ದು ಎಲ್ಲರಿಗೂ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು, ಮೌಢ್ಯತೆಯನ್ನು ಉಂಟು ಮಾಡುತ್ತದೆ. ಇದು ಯಾವಾಗಲೂ ಕೂಡ ಬದಲಾವಣೆಯನ್ನು ಹೊಂದತಕ್ಕಂಥ ಯೋಗ. ಈ ಜಗತ್ತು ಸದಾ ನಿತ್ಯ ನಿರಂತರ ಬದಲಾವಣೆ ಆಗ್ತಾ ಇರುತ್ತದೆ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತದೆ. ಹೊತ್ತಿಗೂ ಬದಲಾವಣೆ ಆಗ್ತಾ ಇರುತ್ತದೆ. ಇದ್ದಂತೆ ಯಾವಾಗೂ ಇರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಇದು ನನ್ನ ಮಾಯೆಯ ಸ್ವರೂಪ. ಈ ಮಾಯೆಯ ಸ್ವರೂಪದಿಂದ ಈ ಜನರು ಆವೃತ್ತವಾಗಿ ಹೋಗಿದ್ದಾರೆ. ಎಲ್ಲ ಜೀವಜಂತುಗಳು ಕೂಡ ಮಾಯೆಯ ಸ್ವರೂಪದಿಂದ ಆವೃತ್ತರಾಗಿ ಅವರು ತಮ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ತತ್ವವನ್ನು ತಿಳಿದುಕೊಳ್ಳಲು ಅಸಮರ್ಥರಾಗಿದ್ದಾರೆ. ಅವರಿಗೆ ತಮ್ಮ ನಿಜವಾಗಿರ್ತಕ್ಕಂಥ ಸ್ವರೂಪ ಯಾವುದು, ನಾನು ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಇರಬೇಕು ಅನ್ನೋದು ಗೊತ್ತಾಗದಲೇ ಜನನ ಮರಣಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಮುಳುಗಿ ಅವರು ನೊಂದು ಬೆಂದು ಹೋಗ್ತಾ ಇದ್ದಾರೆ. ಈ ಯೋಗ ಮಾಯೆಯನ್ನು ಯಾರು ಗೆಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾರೋ, ಈ ಯೋಗ ಮಾಯೆಯನ್ನು ಬಿಡಿಸಿಕೊಳ್ಳೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅವರು ಇದರಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇದೆ. ಯಾರು ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲವೋ ಅವರು ಪ್ರತಿ ಕ್ಷಣದಲ್ಲಿಯೂ ಕೂಡ ಜನನ ಮರಣಗಳಿಗೆ ಒಳಗಾಗುತ್ತಾರೆ. ಪ್ರತಿ ಜನ್ಮದಲ್ಲಿಯೂ ಕೂಡ ದುಃಖವನ್ನು ಅನುಭವಿಸುತ್ತಾರೆ. ಹೇಗೆ ಈ ನೀರಿನಲ್ಲಿ ಇರತಕ್ಕಂಥ ಗುಳ್ಳೆಗಳು ಹುಟ್ಟುವುದು ಮತ್ತು ಸಾಯುವುದು, ಒಡೆಯುವುದು ಹೇಗೆ ಇರುತ್ತದೆಯೋ ಹಾಗೆ ಈ ಮನುಷ್ಯನು ಕೂಡ ಹುಟ್ಟು ಸಾವುಗಳಿಗೆ ಒಳಗಾಗಿರ್ತಾನೆ. ಹೇಗೆ ಪ್ರಪಂಚದಲ್ಲಿ ಆಕಾಶದಲ್ಲಿ ಇರತಕ್ಕಂಥ ಮೋಡಗಳು ಉದ್ಭವ ಆಗ್ತವ ಮತ್ತು ನಾಶ ಆಗ್ತವ, ಆ ಕಡೆ ಈ ಕಡೆಗೆ ಹೋಗ್ತವ ಮತ್ತು ನಾಶ ಆಗ್ತವ, ಅವು ಹೇಗೆ ಆಕಾಶದಲ್ಲಿ ಸಂಚಾರ ಮಾಡ್ತವ ಹಾಗೆ ಇವರ ಜೀವನಗಳು ಕೂಡ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದ್ದಾವೆ. ಯಾವಾಗ ಈ ಮಾಯೆ ಅನ್ನುವಂಥದ್ದನ್ನು ನನ್ನ ಭಕ್ತಿಯಿಂದಲೋ, ನನ್ನ ಶ್ರದ್ಧೆಯಿಂದಲೋ, ವಿಶ್ವಾಸದಿಂದಲೋ, ನನ್ನ ಆಚಾರದಿಂದಲೋ, ನನ್ನ ವಿಚಾರದಿಂದಲೋ, ನನ್ನ ಸ್ವರೂಪ ಜ್ಞಾನದಿಂದಲೋ ತಿಳ್ಕೊಳ್ತಾರೋ ಆವಾಗ ಈ ಯೋಗ ಮಾಯೆ ಅನ್ನುವಂಥದ್ದು ಇವರಿಂದ ಹರಿದು ಹೋಗುತ್ತದೆ, ಸರಿದು ಹೋಗುತ್ತದೆ. ಆವಾಗ ಇವರು ಯೋಗ ಮಾಯೆಯನ್ನು ಬಿಡಿಸಿಕೊಂಡು ಮುಕ್ತರಾಗುತ್ತಾರೆ. ಆದ್ದರಿಂದ ಯೋಗ ಮಾಯಾ ಸಮಾವೃತಃ ಅಂತ ಹೇಳಲಾಗಿದೆ. ಯೋಗ ಮಾಯೆ ಅನ್ನುವಂಥದ್ದು ತುಂಬ ಸೂಕ್ಷ್ಮವಾಗಿದೆ, ತುಂಬ ಕಠಿಣವಾಗಿದೆ, ತುಂಬ ಹರಿತವಾಗಿದೆ. ಅದು ಯಾರ ಕೈಗೂ ಸಿಗುತ್ತಿಲ್ಲ, ಯಾರಿಗೂ ಕೂಡ ಬಿಟ್ಟು ಅದು ಕೊಡುತ್ತಿಲ್ಲ. ಆದರೂ ಕೂಡ ಅದನ್ನು ಒಲುಮೆಯಿಂದಲೋ, ಪ್ರೀತಿಯಿಂದಲೋ, ವಿಚಾರದಿಂದಲೋ, ಆಚಾರದಿಂದಲೋ, ತಿಳುವಳಿಕೆಯಿಂದಲೋ ಸರಿಸಿಕೊಳ್ಳಬಹುದಾಗಿದೆ, ಅದನ್ನು ಬಿಡಿಸಿಕೊಳ್ಳಬಹುದಾಗಿದೆ. ಯಾರು ದೃಢವಾಗಿರ್ತಕ್ಕಂಥ ಶ್ರದ್ಧಾ, ಭಕ್ತಿ, ವಿಶ್ವಾಸ, ಪ್ರೀತಿ ಇವೆಲ್ಲವುಗಳನ್ನು ಅಳವಡಿಸಿಕೊಂಡಿದ್ದಾರೋ ಅವರಿಗೆ ನನ್ನ ಸ್ವರೂಪ ಅನ್ನುವಂಥದ್ದು ಗೊತ್ತಾಗುತ್ತದೆ. ಅವರು ಸಹಜವಾಗಿ ಆತ್ಮಚಿಂತನೆಯನ್ನು ಮಾಡಿಕೊಳ್ತಾರೆ, ಆತ್ಮಸ್ವರೂಪವನ್ನು ಪಡೆದುಕೊಳ್ತಾರೆ. ಆದ್ದರಿಂದ ಯೋಗ ಮಾಯೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಕೊಡುತ್ತಿದೆ. ಈ ದುಃಖವನ್ನು ಬಿಡಿಸಿಕೊಳ್ಳೋದಕ್ಕೆ ಅವರು ಸತತವಾಗಿ ಭಕ್ತಿ, ಶ್ರದ್ಧೆ, ಪ್ರೀತಿ, ವಿಶ್ವಾಸಗಳನ್ನು ಅಳವಡಿಸಿಕೊಳ್ಬೇಕು. ಮತ್ತು ಅವರು ಯಾವಾಗಲೂ ಕೂಡ ಆತ್ಮಚಿಂತನೆ, ಬ್ರಹ್ಮಚಿಂತನೆ, ಸ್ವರೂಪ ಚಿಂತನೆಯಲ್ಲಿ ಮಗ್ನವಾಗಿರಬೇಕು. ಯಾರು ಈ ರೀತಿಯಾಗಿರ್ತಕ್ಕಂಥ ಕ್ರಿಯಾಕರ್ಮಗಳನ್ನು ಅಳವಡಿಸಿಕೊಂಡಿದ್ದಾರೋ ಅವರಿಗೆ ನನ್ನ ಆತ್ಮಸ್ವರೂಪ, ನನ್ನ ಚಿಂತನೆ, ನನ್ನ ಸ್ವರೂಪ, ನನ್ನ ನಿಧಿ, ನನ್ನ ಧಾಮ ಅನ್ನುವಂಥದ್ದು ಗೊತ್ತಾಗುತ್ತದೆ. ಈ ರೀತಿಯಾಗಿ ಅವರ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ಬದಲಾವಣೆ ಅನ್ನುವಂಥದ್ದು ಇಲ್ಲಿ ಇರತಕ್ಕಂಥದ್ದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸ. ಲೋಕೋಯಂ ಮೂಢ ಅಭಿಜಾನ ನ ಅಭಿಜಾನಾತಿ. ಮೂಢರು ಇದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಮತ್ತು ಮೂಢರು ಈ ದುಃಖದಲ್ಲಿಯೇ ಮತ್ತು ಸಂಚಾರ ಮಾಡ್ತಕ್ಕಂಥ ಮಾಯೆಯಲ್ಲಿಯೇ
ಇವರು ಸಿಕ್ಕೊಂಡು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಬದಲಾವಣೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದು. ಯಾರು ಇವರು ಈ ರೀತಿಯಾದಂಥ ಸ್ವರೂಪವನ್ನು ಚಿಂತನೆ ಮಾಡದೆ ಇರ್ತಾರೋ ಅವರು ಯಾವಾಗಲೂ ಕೂಡ ಈ ಪ್ರಪಂಚದಲ್ಲಿಯ ಮುಳುಗಿ ಜನನ ಮರಣಗಳ ದುಃಖವನ್ನು ಅನುಭವಿಸುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.